ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಟ್ಟಿಗೆ ನಾವು 8 ಅಥವಾ 10 ಪೌಚ್ಗಳನ್ನ ಕಂಟಿನ್ಯೂಸ್ ಆಗಿ ಹೇಗೆ ಹೊಲಿಬಹುದು ಅಂತ ತೋರಿಸ್ಕೊಡ್ತೀನಿ. ಈಗಾಗಲೇ ಸ್ಟಿಚಿಂಗ್ ಗೊತ್ತಿರೋರ್ಗೆ ಅಥವಾ ಈ ರೀತಿಯಾದ ಬ್ಯಾಗ್ಸ್ ಹೊಲಿತಿರೋರ್ಗೆ ಐಡಿಯಾ ಗೊತ್ತಿರುತ್ತೆ. ಇದು ನಾನು ಕಂಡುಕೊಂಡಂತ ಐಡಿಯಾ. ಇದರಲ್ಲಿ ಹೊಲಿದಾಗ ಸ್ವಲ್ಪ ಫಾಸ್ಟ್ ಆಗಿ ಬೇಗ ಆಗುತ್ತೆ ನಮ್ಮ ಕೆಲಸಗಳು. ಯಾರಾದ್ರೂ ಹೊಸದಾಗಿ ಈ ರೀತಿಯಾದ ಪರ್ಸ್ ಅಥವಾ ಬ್ಯಾಗ್ ಮೇಕಿಂಗ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ, ಆರ್ಡರ್ಸ್ ತಗೊಳ್ಬೇಕು ಅಂತ ಇದ್ರೆ ಈ ಒಂದು ಐಡಿಯಾನ ಫಾಲೋ ಮಾಡೋದ್ರಿಂದ ನಿಮಗೆ ಕೆಲಸ ತುಂಬಾನೇ ಈಸಿಯಾಗಿ ಫಾಸ್ಟ್ ಆಗಿ ಆಗತ್ತೆ. ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಮಾಡ್ಕೊಳ್ಬಹುದು. ಅಂದ್ರೆ ಒಂದು ಹೊಲಿಯೋ ಅಂತ ಟೈಮಲ್ಲಿ ಅಟ್ಲೀಸ್ಟ್ 3 ಅಥವಾ 4 ಪೌಚಸ್ ಅನ್ನ ಆರಾಮಾಗಿ ಹೊಲಿಬಹುದು. ಇವಾಗ ನಾನು 8 ಪೌಚಸ್ ಅನ್ನ ಹೊಲಿತಾ ಇದ್ದೀನಿ. ಒಟ್ಟಿಗೆ ಹೇಗೆ ಹೊಲಿತೀನಿ ಅನ್ನೋದನ್ನ ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಈ ಒಂದು ವಿಡಿಯೋವನ್ನ ನೋಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಇದೆ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಯಾವುದು ದುಡ್ಡಂತೂ ಕಟ್ ಆಗೋದಿಲ್ಲ. ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿ ಇರುವಂತದ್ದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನೇನ್ ಮಾಡಿದ್ದೀನಿ ಅಂದ್ರೆ, ಇವತ್ತಿನ ಪೌಚ್ ಮಾಡೋದಕ್ಕೆ ಈಗಾಗಲೇ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಒಟ್ಟಿಗೆ ಕಟ್ ಮಾಡ್ಕೊಂಡೆ. ಹಾಗೆ ಈ ಒಂದು ಪೌಚ್ ಅನ್ನ ನಾನು ಈ ರೀತಿಯಾದ ಕ್ಯಾನ್ವಾಸ್ ಅನ್ನ ಬಳಸಿ ಮಾಡ್ತಿರೋದು. ಸೊ ಇಲ್ಲಿ ಕ್ಯಾನ್ವಾಸ್, ಮೈನ್ ಕ್ಲಾತ್ ಜೊತೆಗೆ ಲೈನಿಂಗ್ ಬಟ್ಟೆ, ಇವು ಮೂರನ್ನು ಒಟ್ಟಿಗೆ ಕಟ್ ಮಾಡ್ಕೊಳ್ಬೇಕು. ಸೊ ಒಟ್ಟಿಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು ಅದು ಎಲ್ಲರಿಗೂ ಗೊತ್ತಿರುತ್ತೆ, ಫಾಸ್ಟ್ ಆಗಿ ಆಗುತ್ತೆ. ಅದಾದ್ಮೇಲೆ ನಾನೇನ್ ಮಾಡಿದೆ ಅಂದ್ರೆ, ಈ ಜಿಪ್ ಅನ್ನ ಹೇಗೂ ನಾವು ಅಂದ್ರೆ ಮೀಟರ್ ಲೆಕ್ಕದಲ್ಲಿ ಜಿಪ್ ತಂದಿರ್ತೀವಲ್ವಾ, ಸೊ ಈ ಒಂದು ಜಿಪ್ ಅನ್ನ ನೋಡಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಅಟ್ಯಾಚ್ ಮಾಡಿದೀನಿ. ಈಗಾಗಲೇ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಈ ಒಂದು ಮೈನ್ ಬಟ್ಟೆಗೆ ಈ ಒಂದು ಕ್ಯಾನ್ವಾಸ್ ಅನ್ನ ಹಾಕಿ ಐರನ್ ಮಾಡಿ ರೆಡಿ ಇಟ್ಕೊಂಡಿದೀನಿ. ಅದಾದ್ಮೇಲೆ ಇಲ್ಲಿ ಲೈನಿಂಗ್ ಬಟ್ಟೆ ಕೂಡ ಬಂದಿದೆ. ಸೊ ಈ ರೀತಿಯಾಗಿ ಜಿಪ್ಪು ಕರೆಕ್ಟ್ ಆಗಿ ಮಧ್ಯ ಬರುವಂತೆ ನೋಡಿ ಇಲ್ಲಿ ಹೀಗೆ ನಾನು ಕಂಟಿನ್ಯೂಸ್ ಆಗಿ ಜಿಪ್ಪಿನ ಜೊತೆ ಇದನ್ನ ಸ್ಟಿಚ್ ಮಾಡ್ಕೊಂಡಿದೀನಿ. ನಾನು ಇಲ್ಲಿ ಮೊದಲಿಗೆ ಬಟ್ಟೆಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಏನ್ ಮಾಡ್ತೀನಿ ನೋಡಿ, ಮೇನ್ ಬಟ್ಟೆ ಅಡಿಗಡೆ ಬರಬೇಕು, ಮಧ್ಯದಲ್ಲಿ ಜಿಪ್ ಬರಬೇಕು, ಹಾಗೆ ಅದರ ಮೇಲ್ಗಡೆ ಈ ರೀತಿಯಾದ ಲೈನಿಂಗ್ ಬಟ್ಟೆ ಬರಬೇಕು. ಆ ಪ್ರಕಾರವಾಗಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ನೀವು 8, 10 ಎಷ್ಟು ಪೌಚಸ್ ಬೇಕಾದ್ರೂ ಈ ರೀತಿಯಾಗಿ ಹೊಲಿಬಹುದು. ಇದರಿಂದ ಪ್ರತಿ ಸರಿ ನಾವು ಕಟ್ ಮಾಡ್ತಾ ವಾಪಸ್ ತಿರುಗಿಸ್ತಾ ಮಾಡುವಂತ ಸಮಯ ಸಾಕಷ್ಟು ಉಳಿತಾಯನೇ ಆಗತ್ತೆ ಅಂತ ಹೇಳಬಹುದು. ಈಗ ನೋಡಿ, ನಾನು ಈ ರೀತಿಯಾಗಿ ಎಲ್ಲವನ್ನು ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ತಿರುಗಿಸ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಸ್ಟಿಚ್ ಕೂಡ ಹಾಕೊಳ್ತಾ ಇದ್ದೀನಿ. ಸೊ ಒಂದೇ ಸರಿಗೆ ನಿಮ್ಗೆ ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಆಗ ಹೋಗುತ್ತೆ ನೋಡಿ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನಾನು ಮಾಡ್ಕೊಳ್ತೀನಿ. ಸೊ ಒಂದ್ಸಲ ನೀವು ಜಿಪ್ ತಗೊಂಡು ಬಿಟ್ರೆ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗಬಹುದು. ಸೊ ಈ ರೀತಿಯಾಗಿ ಬಂದಿದೆ ನೋಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡಿದ್ರೆ ಸೊ ಇದು ಒಂದು ಪೌಚಿಗೆ ಬೇಕಾಗುವಷ್ಟು ರೆಡಿ ಆಯ್ತು. ಈಗ ನಾನಿಲ್ಲಿ ರನ್ನರ್ ಅನ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೇಗೆ ಪ್ರೊಸೀಡ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಸೊ ಇವಾಗ ನೋಡಿ ಏನ್ ಮಾಡ್ತೀನಿ ಅಂತಂದ್ರೆ, ಹೀಗೆ ಇಲ್ಲಿ ತೋರಿಸಿ ಈ ರೀತಿ ಕಂಟಿನ್ಯೂಸ್ ಆಗಿ ನಾನು ಜಿಪ್ ಅಟ್ಯಾಚ್ ಏನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರೆಸ್ ಸ್ಟಿಚ್ ನನ್ನ ಕಾಲ್ ಕಾಣಿಸ್ಲಾಗ ಕಾಣ್ತಾ ಈ ರೀತಿ ಪ್ರೆಸ್ ಸ್ಟಿಚ್ ಕೂಡ ಆಗಿದೆ ನೋಡಿ. ಈ ರೀತಿಯಾಗಿ ನೀಟಾಗಿ ಬಂದಿದೆ. ಇದೆರಡು ಕೂಡ ಒಂದೇ ಒಂದು ಪೌಚಿಗೆ ಬಳಕೆ ಮಾಡುವಂಥದ್ದು. ಈಗ ನಾನು ಇದನ್ನ ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲ ಪೌಚಸ್ಗಳಿಗೂ ಕಟ್ ಮಾಡ್ಕೊಳ್ಬೇಕು ನೋಡಿ. ಹೀಗೆ ಇವಿಷ್ಟನ್ನ ನಾನು ಕೊನೆಗೆ ಮಾಡ್ತೀನಿ. ಸೊ ಇವಾಗ ಇದನ್ನ ನೋಡೋಣ ಬನ್ನಿ. ಸೊ ಈಗ ಇದು 2 ಪೀಸಸ್ ಸಪರೇಟ್ ಆಗಿದೆ. ಇದಕ್ಕೆ ಏನಾಗುತ್ತೆ, ಈಗಾಗಲೇ ನಾನು ಜಿಪ್ ಅಟ್ಯಾಚ್ ಮಾಡಿರೋದ್ರಿಂದ ಇವಾಗ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ರನ್ನರ್ ಇನ್ಸರ್ಟ್ ಮಾಡೋದು ಕೂಡ ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಹೀಗೆ ಒಂದ್ ರೌಂಡ್ ಆಯ್ತು. ಇವಾಗ ನೆಕ್ಸ್ಟ್ ಮತ್ತೊಮ್ಮೆ ಹೀಗೆ ಹಾಕಿ ಈಗ ನೋಡಿ, ನಾನು ಈ ಪೌಚಿಗೆ ಮಾತ್ರನೇ ಹೇಗೆ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡಿದೆ ಅಂತ ತೋರಿಸ್ತೀನಿ. ಉಳಿದಿರುವಂತ ಅಷ್ಟು ಪೌಚ್ಗೂ ನಾನು ನೋಡಿ ಈ ರೀತಿಯಾಗಿ ರನ್ನರ್ಸ್ ಅನ್ನ ಇನ್ಸರ್ಟ್ ಮಾಡ್ಕೊಂಡು ಇದಿಷ್ಟನ್ನೇ ಮಾಡಿ ರೆಡಿ ಇಟ್ಕೊಂಡಿದೀನಿ. ಎಲ್ಲಾ ಪೌಚಸ್ಗೂ ಹಂಗೆ ಒಟ್ಟಿಗೆನೆ ಕೂತ್ಕೊಂಡು ರನ್ನರ್ ಅನ್ನ ಹಾಕೊಂಡಿದೀನಿ ನೋಡಿ. ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದಿಷ್ಟನ್ನು ಹಂಗೆ ಮಾಡಿರೋದು. ಸೊ ನೋಡಿ, ಇವಾಗ ಇಲ್ಲಿವರೆಗೆ ಹಾಕಿದ್ದಾಯ್ತು. ಈಗ ಇದನ್ನ ಹೀಗೆ ಸಪರೇಟ್ ಮಾಡ್ಕೊಳ್ಳೋಣ. ಹೀಗೆ ಸಪರೇಟ್ ಮಾಡಿ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ, ಹೀಗೆ ಇಟ್ಕೊಂಡು ಏನ್ ಮಾಡ್ಬೇಕಂದ್ರೆ, ಇಲ್ಲಿಂದ ಹೀಗೆ ಹೀಗೆ
ಇಲ್ಲಿವರೆಗೂ ಕಂಟಿನ್ಯೂ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹಾಗೆ ಇಲ್ಲೊಂದು ಸ್ವಲ್ಪ ಜಾಗ ಓಪನ್ ಬಿಟ್ಕೊಳ್ಬೇಕು ನಾವು ಸೀದಾ ಮಾಡ್ಕೊಡೋದಕ್ಕೆ. ಈಗ ನಾನೇನ್ ಮಾಡ್ತೀನಿ, ರನ್ನರ್ ಅಂತೂ ಇನ್ಸರ್ಟ್ ಮಾಡಿದಾದ ನಂತರ ನಾವು ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಸಪರೇಟು ಹಾಗೆ ಮೇನ್ ಬಟ್ಟೆ ಸಪರೇಟು ಈ ರೀತಿಯಾಗಿ ಸಪರೇಟ್ ಮಾಡಿಕೊಂಡು ಮೂರು ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಹಾಗೆ ನಾನಿಲ್ಲಿ ನಿಮ್ಗೆ ಒಂದು ಪೌಚ್ ಅನ್ನ ಹೊಲಿದು ತೋರಿಸ್ತಾ ಇದ್ದೀನಿ. ಬಟ್ ಇದೇ ಸೇಮ್ ಪ್ರೋಸೆಸ್ ಅನ್ನ ನಾನು ಉಳಿದಿರುವಂತ ಅಷ್ಟು ಪೌಚಸ್ಗೂ ಮಾಡ್ಕೊಳ್ತೀನಿ. ಹೀಗೆ ಒಂದೊಂದೇ ಸ್ಟೆಪ್ ಅನ್ನ ನಾವೇನ್ ಮಾಡ್ತೀವಿ ಅದನ್ನ ಅಷ್ಟು ಪೌಚಸ್ಗೂ ಮಾಡ್ಕೊಳ್ಬೇಕು ಒಟ್ಟೊಟ್ಟಿಗೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದನೂ ಸಾಕಷ್ಟು ಟೈಮ್ ಸೇವ್ ಆಗುತ್ತೆ. ನೋಡಿ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಹಾಕಿದ್ದಾಗಿದೆ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇಲ್ಲಿ 1 by 1ಗೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಮತ್ತೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಉಳಿದಿರುವಂತ ಅಷ್ಟು ಪೌಚಸ್ಗೂ ನಾನು ಇದೇ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಇಲ್ಲಿ 1 ಇಂಚು ಹಾಗೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಈಗ ನಾವು ಈ ಪೌಚಸ್ಗೆ ತುದಿ ಕಡೆ ಕಟ್ ಮಾಡ್ಕೊಳ್ಬೇಕಲ್ವಾ, ಅಂದ್ರೆ ಎರಡು ಸೈಡು ಕಟಿಂಗ್ ಏನಿರುತ್ತೆ ಅದನ್ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅದನ್ನ ನಾನು ಈಗಾಗಲೇ ಎಲ್ಲಾ ಪೌಚಸ್ಗೂ ಈ ರೀತಿಯಾಗಿ ಒಟ್ಟಿಗೆನೆ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಿಷ್ಟನ್ನು ಒಟ್ಟಿಗೆ ಕಟ್ ಕೂಡ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ 1 ಇಂಚ್ by 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸಿಮಿಲರ್ಲಿ ಎಲ್ಲಾ ಪೌಚಸ್ಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ ಇಲ್ಲಿ ನಾನು ಒಟ್ಟಿಗೆ ಕಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಸೊ ಈಗ ಇಲ್ಲಿ ಕಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಈ ಜಿಪ್ಪಿನ ಮುಖಾಂತರ ಇದನ್ನ ಸೀದಾ ಮಾಡ್ಕೊಳ್ಬೇಕು. ನೋಡಿ ಇವಾಗ ಇದನ್ನ ಈ ರೀತಿಯಾಗಿ ಹಿಡಿದು ಸ್ಟಿಚ್ ಅನ್ನು ಹಾಕಬೇಕು. ಮತ್ತೆ ಇದನ್ನ ಹೀಗೆ ಹಿಡಿದ್ಬಿಟ್ಟು ಇಲ್ಲಿ ಡಬಲ್ ಸ್ಟಿಚ್ ಅನ್ನು ಹಾಕಬೇಕು. ಸೇಮ್ ವೇ ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾಡಬೇಕು. ಇವಾಗ ನಾನು ಸ್ಟಿಚ್ ಹಾಕಿ ತೋರಿಸ್ತೀನಿ. ಹಾಗೆ ಇಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿಯಾಗಿ 2 ಅಥವಾ 3 ಸ್ಟಿಚ್ ಹಾಕೋದ್ರ ಮೂಲಕ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಕೊಂಡಿದ್ದಾಯ್ತು. ಇವಾಗ ಸೀದಾ ಮಾಡ್ಕೊಳ್ಳೋಣ. ಈಗ ಈ ಒಂದು ಲೈನಿಂಗ್ ಬಟ್ಟೆ ಹೀಗೆ ಹೊರಗೆ ತೆಗೆದು ಇದನ್ನು ಏನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಹೀಗೆ ಒಂದು ಕಂಟಿನ್ಯೂ ಸ್ಟಿಚ್ ಹಾಕ್ತೀನಿ. ಅದಾದ್ಮೇಲೆ ನಾನು ಈ ರೀತಿಯಾಗಿ ಲೈನಿಂಗ್ ಬಟ್ಟೆಯನ್ನ ಹೊರಗಡೆ ತಗೊಂಡ್ಬಿಟ್ಟು ಆ ಜಾಗ ಓಪನ್ ಸ್ಪೇಸ್ ಏನಿತ್ತು ಅಲ್ಲಿ ನಾನು 1/4 ಇಂಚನ್ನ ಒಳಗೆ ತಳ್ತಾ ಈ ರೀತಿಯಾಗಿ ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಇಲ್ಲಿ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನ ಒಳಗೆ ತಳ್ಳೋಣ. ಸುಂದರವಾದ ಪೌಚು ಯೂಸ್ಗೆ ರೆಡಿ. ನೋಡಿ ಸೊ ನೋಡಿ ಇವಾಗ ಈ ಒಂದು ಪೌಚು ರೆಡಿ ಇದೆ. ಸೊ ಈ ರೀತಿಯಾಗಿ ನಾವು ಎಲ್ಲವನ್ನು ಫಸ್ಟಿಗೆ ಕಟ್ ಮಾಡಿಕೊಂಡು ನಂತರ ಕಂಟಿನ್ಯೂಸ್ ಜಿಪ್ ಅನ್ನ ಅಟ್ಯಾಚ್ ಮಾಡೋದ್ರಿಂದ ಸುಮಾರಷ್ಟು ಸಮಯ ಉಳಿತಾಯ ಆಗತ್ತೆ. ಹಾಗೆ ಬೇಗ ಬೇಗ ಸ್ಟಿಚ್ ಕೂಡ ಆಗತ್ತೆ. ನೋಡಿದ್ರಲ್ವಾ, ಇದೊಂದು ಬೋಟ್ ಪೌಚು, ಮೇಕಪ್ ಪೌಚ್ ಅಥವಾ ಮೆಡಿಕಲ್ ಕಿಟ್ ಆಗಿ ಕೂಡ ಇದನ್ನ ಯೂಸ್ ಮಾಡಬಹುದು. ನೋಡಿ ಸೊ ಇದೇ ಪ್ರೊಸೀಜರ್ ಅನ್ನ ಫಾಲೋ ಮಾಡಿಬಿಟ್ಟು ನಾನಿಲ್ಲಿ 8 ಪೌಚಸ್ ಗಳನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡೆ. ಹಾಗೆ ನಾನು ಈ ವಿಡಿಯೋದಲ್ಲಿ ತೋರ್ಸಕ್ ಹೊರಟಿರೋದು ನಾನು ಹೇಗೆ ಮಾಡ್ತೀನಿ ಜಾಸ್ತಿ ಪೌಚಸ್ ಅಥವಾ ಪರ್ಸ್ ಹೊಲಿಬೇಕಾದ್ರೆ ಅಂತ ತೋರ್ಸೋದಾಗಿತ್ತು. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಅಥವಾ ನೀವೇನಾದ್ರೂ ಇನ್ಮೇಲೆ ಪೌಚ್ ಅಥವಾ ಪರ್ಸ್ ಮೇಕಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಯೂಸ್ ಆಗಬಹುದು ಅಂತ ಅಷ್ಟೇ ಮಾಡಿರೋದು. ಹಾಗೆ ಹೀಗೆ ಮಾಡೋದು ಸರಿ ಅಂತ ನಾನೆಲ್ಲೂ ಹೇಳಕ್ ಇಷ್ಟಪಡಲ್ಲ. ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫಾಸ್ಟ್ ಆಗಿ ಪ್ರೊಸೆಸ್ ಆಗತ್ತೆ ಅನ್ನೋದಂತೂ ಸತ್ಯ. ಸೊ ಇದಕ್ಕಿಂತ ಫಾಸ್ಟ್ ಆಗಿ ಹೇಗಾದ್ರೂ ಮಾಡಬಹುದು ಅಂತ ನಿಮ್ಗೇನಾದ್ರು ಐಡಿಯಾಸ್ ಇದ್ರೆ ಖಂಡಿತವಾಗಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.
ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.